ನಮಸ್ಕಾರ ಸ್ನೇಹಿತರೆ, ನಮ್ಮ ಅಡುಗೆ ಮನೆಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಟೊಮೆಟೊ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಬೆಳಗಿನ ನಾಷ್ಟಕ್ಕೆ ಟೊಮೆಟೊ ಕಾಯಿ ಚಟ್ನಿ ಮತ್ತು ಪಡ್ಡು ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದಿಷ್ಟು ಟೊಮೆಟೊ ಕಾಯಿಯನ್ನು ತಗೋಬೇಕು, ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುಟಾಣಿ ತಗೋಬೇಕು. ಇದನ್ನು ಟೊಮೆಟೊನ ಕಟ್ ಮಾಡಿಕೊಂಡು ಫ್ರೈ ಮಾಡಬೇಕು. ಈಗ ನಾನು ಟೊಮೆಟೊ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟ ಆಗಿದಾವೆ. ಇವಾಗ ಫ್ರೈ ಮಾಡಿ. ಇವಾಗ ಒಂದು ಹಂಚನ್ನು ಇಟ್ಕೊಂಡಿದ್ದೀನಿ ಟೊಮೆಟೊ ಕಾಯಿನ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಫ್ರೈ ಮಾಡಬೇಕು. ಈ ಕಡೆ ಒಂದು ಕಡಾಯಿ ಇಟ್ಟು ಹಸಿಮೆಣಸಿನಕಾಯಿ ಹುರ್ಕೋಬೇಕು. ಹಸಿಮೆಣಸಿನಕಾಯಿ ಹುರಿಬೇಕು. ಸ್ವಲ್ಪ ಜೀರಿಗೆ ಹಾಕಬೇಕು. ಸ್ವಲ್ಪ ಒಳ್ಳೆ ಎಣ್ಣೆ ಹಾಕಬೇಕು. ಫ್ರೈ ಮಾಡ್ಕೋಬೇಕು. ಕಲರ್ ಬರಬೇಕು. ಸ್ವಲ್ಪ ಕರಿಬೇವು ಹಾಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಒಳ್ಳೆ ಎಣ್ಣೆ ಹಾಕಿ ಫ್ರೈ ಮಾಡ್ತಿರುತ್ತೆ. ಬ್ರೌನ್ ಕಲರ್ ಬರೋ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಆರ್ಲಿಕ್ಕೆ ಇರುತ್ತೆ. ಆನಂತರ ಮಿಕ್ಸಿಗೆ ಹಾಕಬೇಕು. ಈಗ ಇದು ಫ್ರೈ ಮಾಡಿದ್ದು ಟೊಮೆಟೊ ಪ್ಲೇಟಲ್ಲೇ ಆರಕ್ಕೆ ಬಿಟ್ಟಿದ್ದೀನಿ. ಇದು ಆರಿದ ಮೇಲೆ ಮಿಕ್ಸಿಗೆ ಹಾಕಬೇಕು. ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಪುಟಾಣಿ ಸ್ವಲ್ಪ ಹಾಕೋಬೇಕು, 1/4 ಕಪ್ನಷ್ಟು. ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಜೀರಿಗೆ ಹಾಕೋಬೇಕು, ಹುರಿದಿಟ್ಕೊಂಡಿದ್ದು. ಬೆಳ್ಳುಳ್ಳಿ ಸ್ವಲ್ಪ ಹಾಕೋಬೇಕು. ಉಪ್ಪು ಸ್ವಲ್ಪ ಹಾಕೋಬೇಕು. ಇವಾಗ ಮಿಕ್ಸಿಗೆ ಹಾಕೋಣ. ಈಗ ಮಿಕ್ಸಿಗೆ ಹಾಕಿದ್ದೀನಿ. ಇಷ್ಟು ತೆರೆಯಾಗಿ ಇರಬೇಕು. ಜಾಸ್ತಿ ನುಣ್ಣಗೆ ರುಬ್ಬಾರದು. ಇವಾಗ ಟೊಮೆಟೊ ಕಾಯನ್ನು ಹಾಕ್ತಾ ಇದ್ದೀನಿ. ಇದನ್ನು ತೆರೆಯಾಗಿ ರುಬ್ಬಬೇಕು. ಸ್ವಲ್ಪ ಹೌದಲ್ಲ ಅಂತ ಭಾಳಷ್ಟು ಪೇಸ್ಟ್ ಮಾಡಬಾರ್ದು. ಚಟ್ನಿ ಚೆನ್ನಾಗಾಗಲ್ಲ, ಟೊಮೆಟೊ ಕಾಯಿ ಚಟ್ನಿ. ಟೊಮೆಟೊ ಕಾಯಿ ಚಟ್ನಿ ಇಷ್ಟಾದರೆ ಸಾಕು. ನಿಮಗೆ ಬೇಕಂದರೆ ನುಣ್ಣಗೆ ರುಬ್ಕೊಳ್ರಿ. ನಮಗೆ ಇಷ್ಟ ಇದ್ರೆ ಸಾಕು. ಈಗ ನಾನು ಹಿಟ್ಟನ್ನು
ನೆನೆ ಅಕ್ಕಿ ನೆನೆ ಹಾಕಿದ್ದೆ. ನೆನೆ ಹಾಕಿ ಹಿಟ್ಟನ್ನು ರುಬ್ಬಿಟ್ಟಿದ್ದೆ. ಈಗ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಉಪ್ಪು ಹಾಕಿ ಕಲಿಸಿ ಈಗ ಪಡ್ಡು ಹಾಕೋದಕ್ಕೆ ಎಣ್ಣೆ ಹಚ್ಚೋಣ. ಈಗ ಪಡ್ಡು ಹಾಕೋಣ. ಈಗ ಮುಚ್ಚೋಣ. ಈಗ ಮುಚ್ಚಳ ತೆಗೆದು ನೋಡೋಣ. ಈಗ ಆಗಿದೆ ಪಡ್ಡು ಕಳ್ಸೋಣ. ಇವತ್ತಿನ ರೆಸಿಪಿ ಟೊಮೆಟೊಕಾಯಿ ಚಟ್ನಿ ಪಡ್ಡು. ಎಲ್ಲರೂ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.